ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 23 ವಾಕ್ಯ 26 ತಿಳಿಸುವುದೇನೆಂದರೆ, ಮೊದಲು ಪಾತ್ರೆಯ ಒಳಗನ್ನು ಶುದ್ಧಿ ಮಾಡಿ, ಆಗ ಅದರ ಹೊರಭಾಗವು ಶುದ್ಧವಾಗುವುದು. ಚಿಂತನೆ: ನಿಜವಾದ ಬದಲಾವಣೆಯು ನಮ್ಮ ಒಳಗಿನಿಂದ ಪ್ರಾರಂಭವಾಗಬೇಕು ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ನಾವು ಇತರರ ಮುಂದೆ ಹೇಗೆ ಕಾಣುತ್ತೇವೆ ಎಂಬುದರ ಬಗ್ಗೆ ನಾವು ಆಗಾಗ್ಗೆ ಚಿಂತಿಸುತ್ತೇವೆ, ಆದರೆ ದೇವರು ನಮ್ಮ ಹೃದಯವನ್ನು ನೋಡುತ್ತಾರೆ. ನಮ್ಮ ಹೃದಯವು ಅಹಂಕಾರ, ಕೋಪ, ಅಸೂಯೆ ಅಥವಾ ಸ್ವಾರ್ಥದಿಂದ ತುಂಬಿದಾಗ ಹೊರಗಿನ ಶುದ್ಧ ಮತ್ತು ಸುಂದರವಾದ ರೂಪಕ್ಕೆ ಹೆಚ್ಚಿನ ಅರ್ಥವಿರುವುದಿಲ್ಲ. ನಮ್ಮ ಹೃದಯಗಳನ್ನು ಶುದ್ಧೀಕರಿಸಲು ಮತ್ತು ನಮ್ಮ ಉದ್ದೇಶಗಳನ್ನು ಪವಿತ್ರೀಕರಿಸಲು ಆತನಿಗೆ ಅವಕಾಶ ನೀಡುವಂತೆ ಯೇಸು ನಮ್ಮನ್ನು ಆಹ್ವಾನಿಸುತ್ತಾರೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ಹೃದಯವನ್ನು ಶುದ್ಧೀಕರಿಸಿರಿ ಮತ್ತು ನಿನ್ನಿಂದ ನನ್ನನ್ನು ದೂರವಿರಿಸುವ ಎಲ್ಲವನ್ನು ತೆಗೆದುಹಾಕಿರಿ. ನನಗೆ ಶುದ್ಧ ಹೃದಯ, ದೀನ ಮನೋಭಾವ ಮತ್ತು ಇತರರ ಬಗ್ಗೆ ಪ್ರಾಮಾಣಿಕ ಪ್ರೀತಿಯನ್ನು ನೀಡಲು ನನಗೆ ಸಹಾಯ ಮಾಡಿರಿ. ನನ್ನಲ್ಲಿರುವ ಒಳ್ಳೆಯತನವು ನಾನು ಹೇಳುವ ಮತ್ತು ಮಾಡುವ ಎಲ್ಲದರಲ್ಲೂ ಪ್ರತಿಫಲಿಸಲಿ. ಆಮೆನ್.